ಶ್ರೀಕಾಳಹಸ್ತೀಶ್ವರ. ಶ್ರೀ ಅಂದರೆ ಅನೇಕ ಅರ್ಥಗಳಿವೆ. ಅವುಗಳಲ್ಲಿ ಜೇಡರ ಹುಳ ಅನ್ನುವಂತಹ ಅರ್ಥವೂ ಇದೆ. ಒಂದು ಸಲ ಜೇಡರ ಹುಳವೊಂದು ಲಿಂಗ ಅಂತ ತಿಳಿಯದೆ ಬಲೆಯನ್ನು ಕಟ್ಟುತ್ತೆ. ಶಿವ ದಯಾಮಯನು. ಜೇಡ ಕಟ್ಟಿದ ಬಲೆಯನ್ನು ನೋಡಿ ಕೊಡೆಯಂತೆ ಇದೆ ಅಂತ ಹೇಳಿ ಭಾವಿಸ್ಕೊಳ್ತಾನೆ. ಅದರ ಮೇಲೆ ಮಂಜಿನ ಹಣಗಳಿಂದ ಕೂಡಿ ಮುತ್ತಿನ ಚಪ್ಪರದಂತೆ ಅದ್ಭುತವಾಗಿ ಸುಂದರವಾಗಿ ಕಾಣ್ತಾ ಇದೆ ಅಂತ ಹೇಳಿ ಶಿವ ಅದಕ್ಕೆ ಮೋಕ್ಷವನ್ನು ಕರುಣಿಸ್ತಾನೆ. ಆ ನಂತರ ಹಾವೊಂದು ಲಿಂಗದ ಬಳಿಗೆ ಬಂತು. ಬರುವಾಗ ಕೆಲವು ರತ್ನಗಳನ್ನು ತಂದು ಲಿಂಗದ ಸುತ್ತಲೂ ಅಲಂಕರಿಸಿತು. ಅದಕ್ಕೂ ಮೋಕ್ಷವನ್ನು ಕೊಡ್ತಾನೆ ಶಿವ. ಆನೆಯೊಂದು ಇವೆಲ್ಲವನ್ನೂ ಗಮನಿಸಿತು. ಇಷ್ಟು ಚಿಕ್ಕ ಪ್ರಾಣಿಗಳು ಶಿವನನ್ನು ಪೂಜಿಸ್ತಿವೆ, ತಾನು ಎಷ್ಟೊಂದು ದೊಡ್ಡ ಶರೀರದಿಂದ ಕೂಡಿರುವೆನು ಅಂತ ಅಂದ್ಕೊಂಡು ಅಲ್ಲಿಯೇ ಇದ್ದ ನದಿಯಲ್ಲಿ ಮಿಂದು ಸೊಂಡಿಲಿನ ತುಂಬ ನೀರನ್ನು ತುಂಬಿಕೊಂಡು ಬಂದು ಲಿಂಗಕ್ಕೆ ಅಭಿಷೇಕವನ್ನು ಮಾಡುತ್ತೆ. ಇದರ ಕಾರ್ಯವನ್ನು ಸಹ ಶಿವನು ಪರಿಗಣಿಸ್ತಾನೆ. ಅದಕ್ಕೂ ಮೋಕ್ಷವನ್ನು ಕೊಡ್ತಾನೆ. ಆದರೆ ಆನೆಯ ಸೊಂಡಿಲಿನಿಂದ ನೀರನ್ನು ಅಭಿಷೇಕ ಮಾಡುವಾಗ ಹಾವು ಶಿವಲಿಂಗಕ್ಕೆ ರತ್ನಗಳಿಂದ ಮಾಡಿದ ಮಣಿಗಳನ್ನು ಪೂಜಿಸಿದ್ದು ಚೆದರು ಹೋಗಿಬಿಡುತ್ತೆ. ಇದರಿಂದ ಹಾವಿಗೆ ಕೋಪ ಉಂಟಾಗುತ್ತೆ. ತಾನು ಇಟ್ಟಂತಹ ರತ್ನಗಳನ್ನು ನಾಶ ಮಾಡಿದೆ ಅಂತ ಅಂದ್ಕೊಳ್ಳುತ್ತೆ. ಯಾರೋ ಬೇಕು ಅಂತಲೇ ತನ್ನ ರತ್ನಗಳಿಂದ ಮಾಡಿದ ಅಲಂಕಾರವನ್ನು ನಾಶ ಮಾಡ್ತಾ ಇದ್ದಾರೆ ಅಂತ ಹೇಳಿ ಭಾವಿಸ್ಕೊಳ್ಳುತ್ತೆ. ಮತ್ತು ನಾಗಲೋಕದಿಂದ ತಂದಂತಹ ರತ್ನಗಳಿಂದ ಅಲಂಕಾರ ಮಾಡುತ್ತೆ. ಲಿಂಗದ ಸುತ್ತಲೂ ದೀಪಗಳಂತೆ ಕಂಗೊಳಿಸ್ತಾ ಇರುತ್ತೆ. ಆನೆಯು ರತ್ನಗಳನ್ನು ನೋಡಿ ಜೋರಾಗಿ ಸೊಂಡಿಲಿನಿಂದ ನೀರನ್ನು ಚಿಮ್ಮಿಸುತ್ತೆ. ಇದರಿಂದ ರತ್ನಗಳು ಮತ್ತೆ ಚೆದರಿ ಹೋಗುತ್ತೆ. ಸ್ವಲ್ಪ ಸಮಯದ ನಂತರ ಆನೆ ಅಲ್ಲಿಗೆ ಬಂತು. ಲಿಂಗದ ಸುತ್ತಲೂ ಅಲಂಕರಿಸಿದ ರತ್ನಗಳನ್ನು ಕಂಡು, ಓ ಪರಮೇಶ್ವರ, ನೀನು ವಾಸಿಸುವುದು ಕೈಲಾಸದಲ್ಲಿ ಕಲ್ಲು ಬಂಡೆಗಳ ಮೇಲೆ. ನಿನ್ನ ಭಾರ್ಯೆಯೂ ಸಹ ಪರ್ವತರಾಜನ ಮಗಳು. ತ್ರಿಪುರಾಸುರನ ಸಂಹಾರ ಮಾಡುವಾಗ ಕಲ್ಲು ಬಂಡೆಗಳಿಂದ ಕೂಡಿದ ಭೂಮಿಯನ್ನೇ ರಥವನ್ನಾಗಿಸಿಕೊಂಡೆ. ಮೇರು ಪರ್ವತವನ್ನು ಧನುಸ್ಸನ್ನಾಗಿ ಮಾಡಿಕೊಂಡೆ. ಹೀಗಿರುವಾಗ ಇನ್ನೂ ನಿನಗೆ ಕಲ್ಲುಗಳ ಮೇಲಿನ ವ್ಯಾಮೋಹ ಕಡಿಮೆಯಾಗಿಲ್ವೇ? ರತ್ನಗಳೆಂಬ ಕಲ್ಲುಗಳು ಬೇಕಾಯಿತೇ ಅಂತ ಅಂದ್ಕೊಂಡು ನಿಧಾನವಾಗಿ ಅಲ್ಲಿಂದ ಹೊರಟು ಹೋಗುತ್ತೆ. ಆದರೆ ಹಾವಿಗೂ ಆನೆಗೂ ಇಬ್ಬರಿಗೂ ನಿದ್ದೆ ಬರಲಿಲ್ಲ. ಒಬ್ಬರ ಮೇಲೆ ಮತ್ತೊಬ್ಬರು ಸೇಡು ತೀರಿಸ್ಕೊಳ್ಬೇಕು ಅಂತ ಅಂದ್ಕೊಳ್ತಾರೆ. ಹೀಗಿರುವಾಗ ಚಂದ್ರೋದಯವಾಗುತ್ತೆ. ಸಮುದ್ರದ ನೀರೆಲ್ಲವೂ ಶಿವನಿಗೆ ಅಭಿಷೇಕ ಮಾಡಿದ ನೀರಿನಂತೆ ಕಾಣಿಸ್ತಾ ಇರುತ್ತೆ. ಅಂದರೆ ಎಲ್ಲವೂ ಶಿವಮಯವೇ. ಬೆಳದಿಂಗಳೇ ದೀಪಗಳಂತೆ ಕಾಣ್ತಾ ಇತ್ತು. ಅಲ್ಲಲ್ಲಿ ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳೇ ಹೂಗಳು ಅನ್ನೋದು ಕವಿಯ ಭಾವನೆ. ಆಗಲೇ ಸೂರ್ಯೋದಯವಾಗಲು ತವಕಿಸ್ತಾ ಇರುತ್ತೆ. ಯಾಕೆ ಅಂತಂದರೆ ಹಾವು ಮತ್ತು ಆನೆಯ ನಡುವೆ ಆಗುವ ಘರ್ಷಣೆಯನ್ನು ನೋಡಲು ಸೂರ್ಯನೂ ಕೂಡ ಕಾತರದಿಂದ ಕಾಯ್ತಾನೆ ಅಂತ ಕವಿಯ ಭಾವನೆ. ಹಾವು ಬೇಗನೆ ಬಂತು. ಲಿಂಗದ ಕಡೆ ನೋಡಿತು. ಅಲ್ಲಿ ರತ್ನಗಳೊಂದು ಕಾಣಲಿಲ್ಲ. ತಾವರೆ ಹೂಗಳು ಬಿಲ್ವಪತ್ರಗಳಿಂದ ಅಲಂಕೃತವಾಗುತ್ತೆ. ನೋಡಿದ ಕೂಡಲೇ ಆವೇಶದಿಂದ ಕೂಡಿದ ಹಾವು ವಿಷವನ್ನು ಕಕ್ಕಲು ಮುಂದಾಗುತ್ತೆ. ಒಂದು ವೇಳೆ ಸಾಧ್ಯವಾಗದಿದ್ದರೆ ನನ್ನ ಪ್ರಾಣತ್ಯಾಗ ಮಾಡ್ತೇನೆ ಅಂತಲೂ ಅಂದ್ಕೊಳ್ಳುತ್ತೆ. ಮೊದಲು ಪೂಜೆಯನ್ನು ಮಾಡಬಹುದಾಗಿತ್ತು, ಆ ಬಳಿಕ ಹಾಗೆ ಸಾಧಿಸಬಹುದಾಗಿತ್ತು. ಹೀಗೆ ಆಲೋಚಿಸಿ ಆನೆಯನ್ನು ಕೊಲ್ಲಲು ತಾವರೆ ಹೂಗಳು ಮತ್ತು ಬಿಲ್ವಪತ್ರಗಳ ಮಧ್ಯೆ ಅಡಗಿ ಕೂತ್ಕೊಳ್ಳುತ್ತೆ. ಆದರೆ ಹೂಗಳ ಮಧ್ಯೆ ಕಾಣುವ ಲಿಂಗವು ಸುಂದರವಾಗಿತ್ತು. ಹಾವು ಅದನ್ನು ನೋಡಿ ಆನಂದ ಪಡಬಹುದಾಗಿತ್ತು. ಆದರೆ ಆನೆಯನ್ನು ಕೊಲ್ಲಲು ಆಲೋಚಿಸುತ್ತೆ. ಈ ರೀತಿಯಾಗಿ ಚಿಂತಿಸುತ್ತಾ ಹಾವು ಹೋಗ್ತಾ ಇರುವಾಗ ಶಿವನ ಆಲೋಚನೆ ಬಂತು. ಶಿವನನ್ನು ಕೇಳುತ್ತೆ, ನಾನು ಹಾಕಿದ ವಜ್ರಗಳ ಹಾರ ಹಾಗೂ ಆನೆಯು ಪೂಜಿಸಿದ ತಾವರೆ ಹೂಗಳ ಮಾಲೆ ಎರಡೂ ಪಾರ್ವತಿಯು ತನ್ನ ಕೈಗಳಿಂದ ಲಿಂಗವನ್ನು ಸುತ್ತಿಕೊಂಡಂತೆ ಕಾಣ್ತಾ ಇದೆ ಅಂತ. ಆದರೆ ಹೂಗಳಿಂದ ಪೂಜಿಸಿದ್ರಿಂದ ಲಿಂಗ ಮುಚ್ಕೊಂಡು ಹೋಗಿದೆ. ಅಷ್ಟೊಂದು ಹೂಗಳಿಂದ ಪೂಜಿಸಿ ಲಿಂಗವು ಕಾಣ್ತಾ ಇಲ್ಲ ಅಂತ ಅಂದ್ಕೊಳ್ಳುತ್ತೆ. ಶಿವನಿಗೆ ಹೂಗಳ ಹಾರ ಮತ್ತು ರತ್ನದ ಹಾರ ಇವೆರಡಕ್ಕೂ ವ್ಯತ್ಯಾಸವೇ ತಿಳಿಯುತ್ತಿಲ್ಲ ಅಂತ ಅಂದ್ಕೊಳ್ಳುತ್ತೆ ಹಾವು. ಹೀಗೆ ನಾವು ಸಹ ಜೀವನದಲ್ಲಿ ಬರುವ ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು ಎಲ್ಲವನ್ನು ಒಂದೇ ರೀತಿ ತೆಗೆದುಕೊಳ್ಬೇಕು ಅನ್ನೋದು ಇದರ ಭಾವನೆ.